ಗೇಟ್ ಹಾಕ್ಬಿಟ್ರದೆ ಗೇಟ್ ಅಂದ್ರೆ ಎಲ್ಲ ಇಲ್ಲೇ ಐತೆ ನೋಡ್ರಿ, ಕೆಳಗೆ ಇಲ್ಲಿ ಕೆಳಗಿದೆ ಎಲ್ಲ ಹಾಕಿನಿ. ನಮಸ್ಕಾರ ಸ್ನೇಹಿತರೆ, ಸ್ವಾಗತ ಸಂಚಾರಿ ಧ್ವನಿ ಯೂಟ್ಯೂಬ್ ಚಾನಲ್ಗೆ. ಇವತ್ತಿನ ನಮ್ಮ ಪಯಣ ಬನ್ನೇರುಘಟ್ಟ ಝೂ ಕಡೆ ಸಫಾರಿ ಮೇಲೆ ಹೋಗೋಣ ಅಂತ ಹೊರಟಿದ್ದೀವಿ ನಾವು ನಮ್ಮ ಫ್ರೆಂಡ್ಸ್. ಪ್ರತಿ ಸರಿ ನಾವು ಪ್ರಾಣಿಗಳು ನೋಡ್ಬೇಕಂದ್ರೆ ಝೂಗೆ ಹೋಗಿ ನೋಡ್ತಾ ಇದ್ವಿ. ಈ ಸರಿ ಅವು ಲೈವ್ ಆಗಿ ಎಲ್ಲಿ ಓಡಾಡ್ತವೆ ಅಲ್ಲೇ ಬಸ್ಸಿನ ಮೇಲೆ ಕರ್ಕೊಂಡು ಹೋಗ್ತಾರೆ. ಬನ್ನೇರುಘಟ್ಟದಲ್ಲಿ ಬಸ್ಸು, ಆನಂತರ ಕಾರು, ಹೀಗೆ ಸಾಕಷ್ಟು ಇದ್ದಾವೆ. ಅದರಲ್ಲಿ ನಾವು ಬಸ್ ಸೆಲೆಕ್ಟ್ ಮಾಡ್ಕೊಂಡು ಇವತ್ತು ಸಫಾರಿ ಮಾಡೋಣ ಅಂತ ಹೊರಟಿದ್ದೀವಿ. ಇಲ್ಲಿ ನೋಡ್ಬೋದು, ಇಲ್ಲಿ ರೇಟಿನ ದರ ಹಾಕಿದ್ದಾರೆ, ಯಾರ್ಯಾರಿಗೆ ಎಷ್ಟು ತಗೊಂತಾರೆ, ಆನಂತರ ಬಸ್ಸಿಗೆ ಎಷ್ಟು, ಕಾರಿಗೆ ಎಷ್ಟು, ಪ್ರತಿಯೊಂದಕ್ಕೂ ರೇಟ್ ಹಾಕಿದ್ದಾರೆ. ಆನಂತರ ಝೂ ಆಗಿರ್ಬೋದು, ಆನಂತರ ಸಫಾರಿ, ಪ್ರತಿಯೊಂದಕ್ಕೂ ಸಪ್ರೇಟ್ ರೇಟ್ ಕೂಡ ಇದೆ. ನೀವು ಬಂದಾಗ ಇಲ್ಲಿ ಪ್ರತಿಯೊಂದು ರೇಟ್ ಹಾಕಿದ್ದಾರೆ. ರೇಟ್ ನೋಡ್ಕೊಂಡು ಆರಾಮಾಗಿ ಹೋಗಿ. ನಾವು ಬಸ್ ಸೆಲೆಕ್ಟ್ ಮಾಡಿಕೊಂಡು ನಾನ್ AC ಬಸ್ಸು, ಇದಕ್ಕೆ 370 ರೂಪಾಯಿ ಪ್ರತಿ ವ್ಯಕ್ತಿಗೆ. ನಾವು 4 ಜನ ಇದ್ವಿ. 370 ರೂಪಾಯಿ ಒಬ್ಬೊಬ್ಬರಿಗೆ ಕೊಟ್ಟು ಈಗ ಒಳಗಡೆ ಎಂಟ್ರಿ ಆಗ್ತಿದ್ದೀವಿ. ಒಳಗಡೆ ನೋಡ್ಬೋದು ಯಾವ ರೀತಿ ಇದೆ ಅನ್ನೋದು. ಬನ್ನೇರುಘಟ್ಟ ಝೂ ಒಳಗಡೆ ಎಂಟ್ರಿ ಆಗ್ತದಂಗೆ ಈ ಕಡೆ ಟಿಕೆಟ್ ಎಲ್ಲ ಸ್ಕ್ಯಾನ್ ಮಾಡಬೇಕು. ಸ್ಕ್ಯಾನ್ ಮಾಡಿ ಒಳಗಡೆ ಎಂಟ್ರಿ ಕೊಡಬೇಕು. ಇಲ್ಲಿ ನೋಡ್ತಿದ್ದೀರಲ್ಲದು ಎಂಟ್ರಿ ಗೇಟ್ ಯಾವ ರೀತಿ ಮಾಡಿದ್ದಾರೆ ಅನ್ನೋ ನೋಡಿ. ಹಾಗೆ ನಾವು ಟಿಕೆಟ್ ತೊಗೊಂಡಿರ್ತೀವಲ್ಲ, ಅದು ಸ್ಕ್ಯಾನರ್ ಇರುತ್ತೆ. ಆ ಸ್ಕ್ಯಾನರ್ನ ಇಲ್ಲಿ ಸ್ಕ್ಯಾನ್ ಮಾಡಿ ಒಳಗಡೆ ಎಂಟ್ರಿ ಕೊಡಬೇಕು. ಇಲ್ಲಿ ಚೆಕ್ಕಿಂಗ್ ಕೂಡ ಇರುತ್ತದೆ. ಏನಕ್ಕೆ ಅಂದರೆ ಪ್ಲಾಸ್ಟಿಕ್ಕು ಬಾಟ್ಲಾಗಿರ್ಬೋದು, ಪ್ಲಾಸ್ಟಿಕ್ ಪ್ರತಿಯೊಂದು ಯಾವುದು ಒಳಗಡೆ ಒಯ್ಯಂಗಿಲ್ಲ. ಅದನ್ನು ಒಯ್ದರೆ ಅಕಸ್ಮಾತಾಗಿ ಪ್ರಾಣಿಗಳಿಗೆ ಹಾಕ್ಬಿಡ್ತಾರೆ ಅಂತೇಳಿ ಅದನ್ನ ಇಲ್ಲೇ ಚೆಕ್ ಮಾಡ್ತಾರೆ. ಆನಂತರ ಇಲ್ಲಿ ಕಾಣಿಸ್ತಿದೆಯಲ್ಲ ಸ್ಕ್ಯಾನರು, ಇಲ್ಲಿ ಸ್ಕ್ಯಾನ್ ಮಾಡಿ ಒಳಗಡೆ ಎಂಟ್ರಿ ಕೊಡಬೇಕು. ನಾವೀಗ ಒಳಗಡೆ ಎಂಟ್ರಿ ಕೊಡ್ತಾ ಇದ್ದೀವಿ. ಹಾಗೆ ಮೊದಲೇ ಬ್ಯಾಚ್ನಲ್ಲಿ ಸಾಲಾಗಿ 1 by 1 ಕೂರಿಸ್ತಾ ಇದ್ದಾರೆ. ನೀವು ನೋಡ್ಬೋದು, ಒಂದು ಬಸ್ಸಿಗೆ 18 ರಿಂದ 20 ಜನನ ಕರ್ಕೊಂಡು ಹೋಗ್ತಾರೆ. ಅದಕ್ಕೋಸ್ಕರ ಫಸ್ಟ್ ಬಂದರನ್ನ ಫಸ್ಟ್ ಕೂರಿಸ್ತಾರೆ. ಹಾಗೆ ಸಾಲಾಗಿ ಕೂರಿಸ್ತಾ ಇದ್ದಾರೆ. ಒಂದು ಬ್ಯಾಚ್ ಆದ ತಕ್ಷಣ ಕರ್ಕೊಂಡು ಹೋಗ್ತಾರೆ. ಈಗ ಆಲ್ರೆಡಿ ಒಂದು 20 ಜನ ಆದ್ವಿ ನಾವಷ್ಟು. ಈಗ ನಮ್ಮನ್ನೆಲ್ಲ ಕರ್ಕೊಂಡು ಹೋಗ್ತಾರೆ ಬಸ್ಸಿಗೆ. ಹಾಗೆ ಬಸ್ ಯಾವ ರೀತಿ ಇದೆ ಅನ್ನೋದು ತೋರಿಸ್ತೀನಿ ನಿಮಗೆ. ಸಫಾರಿ ಬಸ್ಸು, ನಾನ್ AC ಬಸ್ ಕೂಡ ಇದೆ, ಆನಂತರ AC ಬಸ್ ಕೂಡ ಇರ್ತದೆ. ಅವ್ರವ್ರ ಬಜೆಟಿಗೆ ಅವ್ರವ್ರ ಅನುಕೂಲ ಆಗೋದಂಗೆ ಯಾವ ಬಸ್ಸಲ್ಲಿ ಬೇಕಾದ್ರೂ ಹೋಗ್ಬೋದು. ನಾವು ನಾನ್ AC ಬಸ್ ಸೆಲೆಕ್ಟ್ ಮಾಡಿಕೊಂಡು 370 ರೂಪಾಯಿ ಕೊಟ್ಟು ಇವತ್ತಿನ ಸಫಾರಿನ ಮಾಡ್ತಿದ್ದೀವಿ. ಹಾಗೆ ಪೂರ್ತಿ ವಿಡಿಯೋ ನೋಡಿ ಸ್ನೇಹಿತರೆ, ಸಫಾರಿ ಯಾವ ರೀತಿ ಇರುತ್ತೆ, ಯಾವ ಪ್ರಾಣಿಗಳು ಕಾಣ್ತಾವಂತ ಹೇಳಿ. ಇಲ್ಲಿ ಕಾಣಿಸ್ತಾ ಇದೆಯಲ್ಲ, ಇದೇ ಸಫಾರಿ ಬಸ್ಸು. ಫುಲ್ಲು ಪ್ಯಾಕ್ ಆಗಿರುತ್ತೆ ಹೊರಗಡೆ, ನೀವು ನೋಡ್ಬೋದು. ಏನಕ್ಕಂದ್ರೆ ಅಷ್ಟೊಂದು ಸೇಫ್ಟಿಯಾಗಿ ನಮ್ಗೆ ಕರ್ಕೊಂಡು ಹೋಗ್ತಾರೆ. ಯಾವುದೇ ಪ್ರಾಣಿಗಳು ಕೂಡ ಅಟ್ಯಾಕ್ ಮಾಡೋ ಚಾನ್ಸಸ್ ಇರಲ್ಲ. ಅಷ್ಟೊಂದು ಸೇಫ್ಟಿಯಾಗಿ ಬಸ್ ರೆಡಿಯಾಗಿರುತ್ತೆ. ನೋಡಿ ಫ್ರೆಂಡ್ಸ್, ಫೈನಲಿ ಸಫಾರಿ ಬಸ್ನ ಮೇಲೆ ಹೋಗ್ತಾ ಇದ್ದೀವಿ. ಪ್ರಯಾಣನ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಯಾವ ಪ್ರಾಣಿಗಳು ಸಹ ಕಾಣ್ತಾವ ಅನ್ನೋದು ನಮ್ಗೆ ಸರಿಯಾಗಿ ಗೊತ್ತಿಲ್ಲ. ಕಂಡ್ರು ಕಾಣ್ಬೋದು, ಇಲ್ಲಾಂದ್ರೆ ಇಲ್ಲ, ಏನು ಮಾಡೋಕ್ಕೂ ಬರಲ್ಲ. ನೋಡೋಣ ಇವತ್ತು ಯಾವ ಪ್ರಾಣಿಗಳು ಕಾಣ್ತಾವ ಅಂತೇಳಿ. ಆಲ್ಮೋಸ್ಟ್ ತೋರಿಸ್ತಾರೆ. ಏನಕ್ಕಂದ್ರೆ 370 ರೂಪಾಯಿ ತೊಗೊಂಡಿರ್ತಾರಲ್ಲ, ಆಲ್ಮೋಸ್ಟ್ ಪ್ರಾಣಿಗಳು ಇವ್ರಿಗೆ ಗೊತ್ತಿರುತ್ತೆ ಎಲ್ಲೆಲ್ಲಿ ಇರುತ್ತೆ ಅನ್ನೋದು. ನೋಡಲ್ಲ ಹೆಂಗೆ ಮೇವು ತಿಂದಿದ್ದೆ. ಅದಲ್ಲ ಜಿಂಕೆ ನೋಡ ಮರ, ಅದ್ರ ಪಕ್ಕ ಜಿಂಕಿಗೆ ಅಂತ ಮಾಡಿದ್ರು ನಾವು. ಜಿಂಕಿಗೆ ಅಂತ ಮಾಡಿದ್ರವ. ಈಗ ಬೀಳೋದಲ್ಲ. ಸೀಟ್ ಒಂದು ಸ್ವಲ್ಪ ಹಿಂದೆ ಮುಂದೆ ಹಾಕಿತ್ತಲ್ಲ ಇದು. ಎಲ್ಲಿ ಗುರ್ತಾ ಹೊಡ್ಕೋಕನೆ ಗಾಡಿನ. ಹಾಂ, 20 ನಿಮಿಷನೂ ಬೇಡನ. ಇಲ್ಲ ಆನೆ ಇದ್ದಾರೋ. ಆನೆಗೆ ಮಾತ್ರ ಬೇಲಿ ಹಾಕಿಟ್ಟಾರೆ, ಮತ್ತು ಹತ್ರ ಹೋಗಕ್ಕೂ ಬರೋದಿಲ್ಲ. ಅಲ್ಲೊಂದಿಷ್ಟು ಆನೆ ಇದಾವೆ. ಆನೆ ಮೈಸೂರು ಒಯ್ದಿರ್ತಾರೆ. ಅಲ್ಲಿ ಹೋಗಿದ್ದು, ಆನಿದ್ದಲ್ಲೇ ಹೋಗಿದ್ದು ಗಾಡಿ.
ಇಲ್ಲಿ ಬಂತು ಆನೆ. ಎಲ್ಲ ಲೆಫ್ಟ್ ಸೈಡ್ ಐತಿ ಏನಾರು ಇಲ್ಲಲ್ಲ. ಇಲ್ಲ ಇಲ್ಲೇ ಇದೆ ನೋಡಿ ಹೆಂಗೆ. ಇಲ್ಲಿ ನೋಡಿ ಇಲ್ಲಿ ಇದ್ರಕ್ಕೂ ಬರೀ ಐತೆ ನೋಡು. ಎಲ್ಲ ಲೆಫ್ಟಿಗೆ ಗೋಪುರ ಅಂಟಿಗಿದೆ ಮಾಡೋಕೆ ನೀವು ಮಾಡ ಅಲ್ಲಿದೆಲ್ಲ ಗೋಪುರ ಏನು ತೊಂದರೆ ಎಲ್ಲ ಮಾಡ್ಬೋದು. ಗೋಪುರ ದೇখ ಝೂಮ್ ಹಿಡಿಯಕ್ಕೆ ಬರಲ್ಲ ಅದಕ್ಕೆ ಮಾಡ್ತಲ್ಲ ಅಷ್ಟೇ. ಕಾಣಿಸುತ್ತೆ ಅಲ್ಲಿ ಅಲ್ಲೇ ಅಲ್ವಾ ಇದಕ್ಕೆ ಕಾಣೋದಿಲ್ಲ. ಝೂಮ್ ಆಗಲ್ಲ ಅಲ್ಲ ಕ್ಲಿಯಾರಿಟಿ ಬರುತ್ತೆ. ಅಲ್ಲ ಈಗ ಕಾಣೋದಿಲ್ಲ ಕ್ಲಿಯಾರಿಟಿ. ಮೊಬೈಲ್ ಹಾಕ್ತಾನೆ ಗೊತ್ತಾಗಿದೆ ಝೂಮ್ ಕಾಣೋದಕ್ಕೆ. ಕುಸ್ಕು ನುಗ್ಸ್ಬಿಟ್ಟಿರೋ ಹೊರಗಡೆ. ಹೌದಾ ರೆಕಾರ್ಡ್ ಆಗ್ತಾ ಇರ್ತದೆ ಅದು. ನೀವು ಮೇಲ್ಗಡೆ ಒಂದು ಹಬ್ಬತ್ ಬೇಡ, ಮೇಲ್ಗಡೆ ಹಾಕಿದ್ರೆ ಹಾಪ್ ಆಗಿದೆ ಅಷ್ಟೇ. ಅಲ್ಲ ಕೆರೆ ಮಾತ್ರ ಸಾಕಷ್ಟು ಇದು, ಸುಮಾರು ಇದು ಕೆರೆ ಮಾರಿಗೂ ಇದೆ ಒಂದೇ. ಡೇಂಜರ್ ಝೋನ್ ಇಲ್ಲಿ ಸ್ಟಾರ್ಟ್ ಗೇಟ್ ಐತಲ್ಲ ಗೇಟ್ ಐತ. ಇಲ್ಲೇ ಇಡ್ಬೇಕು ಗಾಡಿ ಗೇಟ್ ಗೇಟ್ ಹಾಕ್ಬಿಟ್ರದೆ. ಹೌದಲ್ಲ ಪ್ರಾಣಿದು ಇಲ್ಲೇ ಅಲ್ಲ ಇದು ಹಾಂ ಇಲ್ಲೇ ಇದ್ದೆ. ಹಾಂ ಏನು ಇಲ್ಲೇ ಇದೆ ಕರಡಿ ಐತಿ. ಹಾಂ ಗೇಟ್ ಕರಡಿ ಕರಡಿ ಕಾಣಲ್ಲ ಅಲ್ಲ. ಹಿಂದೆ ಕಾಣುತ್ತೆ ಅಷ್ಟೇ. ಹಾಂ ಈಗ ಮುಂದೆ ಹೋಗುತ್ತಲ್ಲ ಕಾಣುತ್ತೆ. ಗ್ಲಾಸ್ ಕ್ಲಿಯರ್ ಇಲ್ಲ ಇದು. ಕರಡಿ ಇಲ್ಲೇ ಐತೆ ನೋಡ್ರಿ ಕೆಳಗೆ. ಇಲ್ಲಿ ಕೆಳಗಿದೆ ಕೆಳಗೆ ಕೆಳಗೆ ಇಲ್ಲೊಂದು ಐತೆ ನೋಡ. ಕುಣಿ ಹೊಡಿಯಕ್ಕೆ ಬಂದೈತೆ. ಇಲ್ಲೊಂದು ಮಾತಲ್ಲ ಕೆಳಗಡೆನೆ ಇಲ್ಲೇ ಬಂತೆ ಕೆಳಗಡೆ ಬಸ್ಸಿಗೆ. ಅದಕ್ಕೆ ಗೇಟ್ ಹಾಕಿ ಹಿಂಗೆ ತೋರಿಸ್ತೀರ ರೆಡಿಲ್ಲಲ್ಲ. ಅಲ್ಲಿ ಬೋನ್ ಹಾಕಿರ್ತಾರೆ ಇದ್ರಾಗ ಮೈಸೂರಾಗೆ. ಫೈಟಿಂಗ್ ಫೈಟಿಂಗ್ ಕುಸ್ತಿ ಎದುರಿಸ್ಬಿಡ್ತಲ್ಲ ಜಂಗಿ ಕುಸ್ತಿ ಆಡ್ಬಿಟ್ಟು. ಹೌದಾ ಅವಲ್ಲ ಅವು ಆ ಕಡೆ ಇದ್ವಲ್ಲ ಅವು
ಅಂಕಲ ಇದಿಲ್ಲ ಇದಿಲ್ಲ ಅಟ್ ಬಂತದ ನೀವು ಮಾಡಿದ್ರೆ ಫೇಮಸ್ ಏನ ಕುಣಿ ತೆಗೆದ್ಬಿಟ್ಟು ಇಲ್ಲೇ ಐತಾ ಅಲ್ಲೇ ಐತಲ್ಲ ಅಲ್ಲ ಇವ್ರ ಮೊಬೈಲ್ಗೆ ಕ್ಯಾಮ್ರಕ್ಕೆ ಏನು ಡಿಫ್ರೆಂಟ್ ಅಂತ ಕ್ಯಾಮ್ರಕ್ಕೆ 1200 ರೂಪಾಯಿ ತಗೊಂತಾರಲ್ಲ ಮೊಬೈಲಿಗೆ ಕ್ಯಾಮ್ರಕ್ಕೆ ಏನು ಡಿಫ್ರೆಂಟ್ ಅವರು ಮೊಬೈಲಾಗೆ ರೆಕಾರ್ಡ್ ಮಾಡ್ತಾರಲ್ಲ ಹಾಂ ಎಲ್ಲ ಹಾಂ ಎರಡನೇ ಗೇಟ್ ಅಲ್ಲ ಇದು ಮೂರು ಗೇಟು ಅಲ್ಲೊಂದು ಅಲ್ಲಿ ಒಂದು ಅಲ್ಲಿ ಎಷ್ಟು ಆಕ್ಟಿವ್ ಇದೆ ನೋಡು ಮೈಸೂರು ಹೇಳೋದಿಲ್ಲ ಒಳಗಡೆ ಇದೆ ಒಳ್ಳೆ ಓ ಇಲ್ಲೇ ಐತಲ್ಲ ಹೌದಲ್ಲ ಎರಡಿದಾವಲ್ಲ ಮರಿ ಐತಾ ಹಾಂ ಮರಿ ಐತಿ ಮೀಟಿಂಗ್ ಸೀಸನ್ ಕಂಡ ಮರಿಯಲ್ಲ ಅಂತೀಯಾ ಇಲ್ಲಾರು ಬಂದಿರೇನೋ ಗೊತ್ತಾ ಮರಿಯಾ ಹಾಂ ನೋಡ ಇವ್ರು ಎಷ್ಟು ಬೇಗ ಬರ್ತಾರ ಮರಿ ಹಿಂದ್ಗಡೆ ದೀಪ ಸ್ಟಾಪ್ ಮಾಡಿ ಅಣ್ಣ ಓ ಇಲ್ಲೊಂದು ಗೇಟು ಹಾಂ ಎಲ್ಲಕ್ಕೂ ಒಂದು ಸಪ್ರೇಟ್ ಗೇಟು ಸ್ವಲ್ಪ ಸ್ವಲ್ಪ ಮುಂದೋಗ್ಲಣ್ಣ ಅದೇ ಹೆಂಗೆ ಆಕ್ಟಿವ್ ನೋಡಿ ಪ್ರಜೋ ಗೊತ್ತಾಯ್ತು ನೋಡು ಅದು ಹೆಂಗೈತೆ ಆ ಕಡೆ ನೋಡು ಅದೇ ಅದೇಯಾ ಗಾಡಿಗೆ ಇಷ್ಟೊಂದು ಮಾಂಸ ಐತಿ ಆಟ ಅಲ್ಲ ಗಾಡಿಗೆ ಇಷ್ಟೊಂದು ಮಾಂಸಗಳಿದ್ದಾವೆ ಗಾಡಿ ಹತ್ರ ಬಂತಲ್ಲ ಎಲ್ಲಿ ಹೋಗ್ತದ ಇಲ್ಲೈತಲ್ಲ ಅಲ್ಲ ಎಲ್ಲ ಪ್ರಾಣಿಗೂ ಸಪ್ರೇಟ್ ಗೇಟು
ಕ್ಲಾಸ್ ಆಗಲ್ಲ. ಹಾಂ ಕುಂತ್ರೆ ಲೆಫ್ಟ್ ಸೈಡೇ ಕೂತ್ಕೋಬೇಕು. ನಿಜ ನೋಡಿದ್ರು ರೈಟ್ ಸೈಡ್ ಇದ್ದಾರಲ್ಲ ಪಾಪ ಈ ಕಡೆ ಬರ್ತಾರೆ. ಯಾರ ಹೌದಾ? ಎಲ್ಲ ಲೆಫ್ಟ್ ಸೈಡ್ ಇದೆ. ಯಾರು ಎಷ್ಟು ತಿಗ ಉರ್ದಿರ್ಬೋದು ಅವ್ರಿಗೆ ಲೆಕ್ಕ ಹಾಕೋ. ದಪ್ಪ ತೆಗಿತಾರೆ ಪತ್ತೆ ಇರಲ್ಲ ಅವ್ರಿಗೆ ಎಲ್ಲ ಲಾಸಿ. ಹುಡ್ರಲ್ಲ ಬೆನತ್ಕಿ ಬಂದುವಾ ಅವನ್ನ ರಾಕೆಟ್ ಹೊಡಿತಾರಲ್ಲ. ಅರ್ಧ ಕೆಜಿ ಕೋಳಿನಾರು ತರ್ಬೇಕಾಯ್ತು ನಾವು. ಓಯ್ ಒಂದು ಅರ್ಧ ಕೆಜಿ ಕೋಳಿನಾರು ತರ್ಬೇಕಾಯ್ತಾ? ಒಳ್ಳೆ ಗೇಟ್ ಅಂದ್ರೆ ಎಲ್ಲ ಹುಲಿ ಬಾಯಿ ಸಿಕ್ತ್ರೆ ಒಂದು ಜಟ್ರಕ್ ಸಾಲಕ್ಕಲ್ಲ ಅವಕ್ಕೆ. ಹಾಂ ಆಕ್ಟಿವ್ ಇದೆ ನೋಡು. ಅದು ಕಂಗಾಲ ಆಗ್ಬಿಡ್ತು ಕಣ. ಏನು ಮಾಡೋದು? ಏನದು ಏನಿದು ಇಲ್ಲೊಂದೈತಲ್ಲ ಮರಿ ಇದೆ. ಇಲ್ಲ ಬಿಡ್ತಾರನೀಗ ಇಲ್ಲೇ ಬಂತಲ್ಲ ಅಲ್ಲೊಂದೈತಲ್ಲ ಮಲಗಿದೆ. ಬಂದ್ರೆ ಬಂದ್ರೆ ಮಗ ನೆಕ್ಸ್ಟ್ ಟೈಮ್ ಬಂದ್ರೆ ಜೀಪಾಗೆ ಬರಬೇಕು. ಎಷ್ಟು ಗೇಟ್ ಬೈಟ್ ಅಂದ್ರೆ ಬಾಯಿ ಕಳಿಕೆ ಬಿದ್ದೆ ಏನೈತಲ್ಲ. ಇಲ್ಲಿ ಬೊಂಬು ಹಾಕಿಟ್ಟಾರಪ್ಪ. படுத்திருக்க பாத்தியா? இங்க பாரு தெரியுதா? வா கண்ண காமிச்சேன். ಇಲ್ಲ ಅವ್ರ ಅಂಗಡಿ ರೌಂಡ್ ಎಲ್ಲೆಲ್ಲ ಹೋಗುತ್ತೆ. ಸೇಫ್ಟಿ ಬರ್ತೀರಾ ಒಂದು ಬಸ್ಸಿಂದ ನಂದಕ್ಕ
ಅದು ಚೆಕಿಂಗ್ ಇರ್ಬೋದು. ಗೇಟ್ ಲೆಕ್ಕ ಮಾಡಿದ್ರೆ ಒಂದು 10-15 ಇದಾವನ. ವಿಡಿಯೋ ನೋಡಿದ್ದಕ್ಕಾಗಿ ತುಂಬ ಧನ್ಯವಾದಗಳು. ಹಾಗೆ ದಯವಿಟ್ಟು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ.